ಸರಿ ಗುರು, ಜೀವನದಲ್ಲಿ ಹುಡುಗಿರ್ ತರ ಫಸ್ಟ್ ಟೈಮ್ ಬಟ್ಟೆ ಹಾಕೊಂಡಿದ್ದೀನಿ. ಈ ಡೇರ್ ನನ್ಗೆ KTM ಬೈಕ್ ಕೊಡ್ತಾರೆ ಇವಾಗ ಓಡ್ಸೋದಕ್ಕೆ. ಅವ್ರ ಗಾಡಿ ಓಡಿಸ್ತಾರೆ, ಕೊಡ್ರ ಇಲ್ಲಿ ಗಾಡಿ ಕಿಲೆ. ಇಲ್ಲ ಅಣ್ಣ, ನಾನು ಹುಡುಗಿ ಅಣ್ಣ, ಅವ್ರು ಡೇರ್ ಕೊಟ್ಟವ್ರಣ್ಣ. ಓಡಾಡಿ ಜಾಗದಲ್ಲಿ ಫುಲ್ ಕ್ರೌಡ್ ಜಾಸ್ತಿ. ಹಿಂಗ್ ಓಡಾಡಿ ಬಂದಿದ್ರೆ ಏನ್ ಮಾಡ್ಬೇಕಿತ್ತು ಗುರು? ಥರ್ಡ್ ಚಾಲೆಂಜ್ ನೀನ್ ಹಿಂಗ್ ಮಾಡ್ತೀಯಾ? ಹೆಂಗದು ತಿರ್ಗೋದು ಹಿಂಗ್ ಹಿಡ್ಕೊಂಡ್ ಹಿಂಗ? ಜೀವನದಲ್ಲಿ ಫಸ್ಟ್ ಟೈಮ್ ಗುರು ಲಿಫ್ಟಿಗೆ ಹಚ್ತಾ ಇದೀನಿ ನಾನು. ಅಷ್ಟೇ ಗೈಸ್. ಅಯ್ಯೋ ಗುರು, ಪಬ್ಲಿಕ್ ಅಲ್ಲಿ ಕುಡಿತಿರೋದು ಗುರು ಫಸ್ಟ್ ಟೈಮ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ರವಿ ನಾಯಕ್ ಯೂಟ್ಯೂಬ್ ಚಾನಲ್. ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಸೊ ಈ ಬ್ಲಾಗ್ ಅಲ್ಲಿ ರವಿ ನಾಯಕ್ ಕೂಡ ಇದಾರೆ, ಅವ್ರನ್ನು ಕೂಡ ಕರಿತೀನಿ. ಸೊ ಬನ್ನಿ ರವಿ ಅವರೇ. ಫಸ್ಟ್ ಟೈಮ್ ಗುರು ಇವತ್ತು ನಮ್ ಚಾನಲ್ ಅಲ್ಲಿ ನಮ್ಮನ್ನೇ ವೆಲ್ಕಮ್ ಮಾಡವ್ರೆ ವಿನಿತಾ ಅವರು. ಸೊ ಏನಪ್ಪಾ ಅಂದ್ರೆ ಮೊನ್ನೆ ಒಂದು ಸ್ಟೋರಿ ಹಾಕಿದ್ದೆ, ತುಂಬಾ ಜನ ಹೇಳಿದ್ರಿ ಅದ್ರಲ್ಲಿ ಸೇಯಿಂಗ್ ಎಷ್ಟು ಅಂತ ಮಾಡಿ ಅಂತೇಳಿ. ನಾನ್ ಇನ್ನೊಬ್ರಿಗೆ ಹೇಳಿ ಮಾಡ್ಸೋದಕ್ಕಿಂತ ಇನ್ನೊಬ್ರು ಹೇಳಿದ್ ನಾನ್ ಮಾಡೋಣ ಅಂತಾನೆ ವಿನಿತಾ ಅವ್ರನ್ನ ಚೂಸ್ ಮಾಡಿದೆ. ಸೊ ಇವರು ಒಬ್ರು ಕ್ರಿಯೇಟರ್. ಸೊ ನಿಮ್ಮ ಎರಡು ಹ್ಯಾಂಡಲ್ ಹೆಸರು ಹೇಳ್ಬಿಡಿ. ಸೊ ಒಂದು ಬಂದ್ಬಿಟ್ಟು ವಿನುತಾ ಬೀಸ್ಟ್ ಮೂಡ್ ಅಂತ ಇದೆ. ಸೊ ಇನ್ನೊಂದು ಇನ್ಸ್ಟಾ ಇದೆ ವಿ ವೈಟ್ ಫ್ಲವರ್ ಅಂತ. ಇವ್ರದ್ದು ಎರಡು ಅಕೌಂಟ್ ಸಪೋರ್ಟ್ ಮಾಡ್ಕೊಳ್ಳಿ ಅಂಡ್ ನಮಗೂ ಸಪೋರ್ಟ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ವಿಡಿಯೋಗೆ 5,000 ಲೈಕ್ಸ್ ಬಂತಂದ್ರೆ ನಾನ್ ಇವ್ರಿಗೆ ಅಳಿಸ್ತೀನಿ. ಈ ವಿಡಿಯೋದಲ್ಲಿ ಅವ್ರು ಆಲ್ರೆಡಿ ಅಳಿಸಿರ್ತಾರ ನನಗೆ, ನಾನು ಅವ್ರಿಗೆ ಅಳಿಸ್ತೀನಿ. ಸೊ ಈ ವಿಡಿಯೋಗೆ ಲೈಕ್ ಹಾಕಿ ನೋಡ್ತಿರೋರು 5,000 ಕಂಪ್ಲೀಟ್ ಮಾಡಿಸಿ ಇವ್ರಿಗೂ ಅಳಿಸೋಣ, ಓಕೆನಾ? ಸೊ ಇವ್ರ ಜೊತೆ ಸೇರ್ಕೊಂಡು ಕೊಲ್ಯಾಬ್ ಆಗಿ ಇದೇ ಮೊದಲನೇ ವಿಡಿಯೋ ನಾವು ಮಾಡ್ತಿರೋದು. ಸೊ ಸೇಯಿಂಗ್ ಎಷ್ಟು ವಿನಿತಾ, ವಿನುತಾ. ಸೊ ಇವ್ರು ಹೇಳಿದ್ ನಾನು ಇವತ್ತು ಕೇಳ್ಬೇಕು ಗುರು. ಫಸ್ಟ್ ಟೈಮ್ ಒಂದೇನೋ ಚಾಲೆಂಜ್ ಮಾಡ್ತಾ ಇದೀವಿ. ಐ ಹೋಪ್ ಗೈಸ್ ನೀವು 100% ಈ ವಿಡಿಯೋ ನೋಡಿ ತುಂಬಾನೇ ಎಂಜಾಯ್ ಮಾಡ್ತೀರಾ. ತಡ ಮಾಡದೆ ಲೆಟ್ಸ್ ಗೆಟ್ ಸ್ಟಾರ್ಟ್ ದ ವಿಡಿಯೋ. ಇವಾಗ ಫಸ್ಟ್ ಚಾಲೆಂಜ್ ಬಂದ್ಬಿಟ್ಟು ನಾನು ಏನ್ ಕೊಡ್ತಾ ಇದೀನಿ ಅಂದ್ರೆ, ನಾವ್ ಇವಾಗ ಪಾರ್ಕ್ ಅಲ್ಲಿ ಇದೀವಿ ಗೈಸ್. ಸೊ ಪಾರ್ಕ್ ಅಲ್ಲೇ ನಾನೊಂದು ಫಸ್ಟ್ ಚಾಲೆಂಜ್ ನ ಕೊಟ್ಬಿಟ್ಟು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಈ ಪಾರ್ಕ್ ಅಲ್ಲಿ ಹುಡುಗಿ ಆಗಿರ್ಬೋದು, ಹುಡ್ಗ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಇಬ್ರೊಬ್ರನ್ನ ಇವ್ರ ಜೊತೆ ಒಂದ್ 2 ಸ್ಟೆಪ್ಸ್ ಡ್ಯಾನ್ಸ್ ಮಾಡಿಸ್ಬಿಡ್ಬೇಕು ಅಷ್ಟೇ ಗೈಸ್. ಅಯ್ಯೋ ಗುರು, ಡ್ಯಾನ್ಸ್ ಬರಲ್ಲ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಜಸ್ಟ್ ಒಂದ್ 2 ಸ್ಟೆಪ್ಸ್ ಗೈಸ್ ಅಷ್ಟೇ, ಬೇರೆ ಅಯ್ಯೋ ಫಸ್ಟ್ ಅಲ್ಲ. ಹುಡುಗಿ ಜೊತೆ ಆದ್ರೂ ಮಾಡ್ಬೋದು, ಹುಡುಗಿ ಜೊತೆ ಆದ್ರೂ ಮಾಡ್ಬೋದು, ಹುಡುಗನ್ ಜೊತೆನಾದ್ರೂ ಮಾಡ್ಬೋದು. ಗೈಸ್ ಐ ಆಮ್ ಸೋ ಮಚ್ ಎಕ್ಸೈಟೆಡ್ ಗುರು. ಫಸ್ಟ್ ಚಾಲೆಂಜ್ ಗೆ ಇಲ್ಲೊಬ್ರು ಇದ್ರೆ ಕೇಳೋಣ. ಅಣ್ಣ ಒಂದ್ 2 ಸ್ಟೆಪ್ ಹಾಕ್ತೀರಾ ನನ್ನ ಜೊತೆ? ಡ್ಯಾನ್ಸ್ ಹಾಕ್ತೀನಿ, ಡ್ಯಾನ್ಸ್ ಮಾಡೋಣ. ಸುಮ್ನೆ ನನಗೂ ಬರಲ್ಲ, ಸುಮ್ನೆ ಹಿಂಗ್ ಅನ್ಬಿಡೋಣ ಅಷ್ಟೇ. ಅವ್ರು ಡೇರ್ ಕೊಟ್ಟಿದ್ದಾರೆ ಅದಕ್ಕೆ. ಸಾಧ್ಯ ಇಲ್ಲ ಈಗ, ಯಾಕೆ ಆಗಲ್ಲ. ಒಂದ್ 2 ಸೆಕೆಂಡ್ ಹಿಂಗ್ ಅನ್ಬಿಡಿ ಅಷ್ಟೇ, 2 ಸೆಕೆಂಡ್ ಹಿಂಗಂದು ಮುಗೀತು, ಓಕೆನಾ? ಪ್ಲೀಸ್ 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 ಬನ್ನಿ ಬನ್ನಿ ಬನ್ನಿ. ಚಂದನ್ ಶೆಟ್ಟಿ ಅವ್ರ ಸಾಂಗು ಗುರು. ಪಬ್ಲಿಕ್ ಅಲ್ಲಿ ಕುಡಿತಿರೋದು ಗುರು ಫಸ್ಟ್ ಟೈಮ್. ಯಪ್ಪ, ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಡನ್. ಫಸ್ಟ್ ಚಾಲೆಂಜ್ ನ ಕಂಪ್ಲೀಟ್ ಮಾಡಿದ್ದಾರೆ ಸಕ್ಸಸ್ಫುಲಿ. ಕಂಗ್ರಾಚುಲೇಷನ್ಸ್. ಎಂತೆಂತ ಡೇರ್ ಕೊಡ್ತಾರ. ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಈಗ ಸೆಕೆಂಡ್ ಚಾಲೆಂಜ್ ಕೊಡ್ತೀನಿ. ಸೊ ಗೈಸ್, ಸೆಕೆಂಡ್ ಚಾಲೆಂಜ್ ನ ಎಕ್ಸ್ಪೆಕ್ಟೇ ಮಾಡಿರಲ್ಲ ಆ ತರ ಒಂದ್ ಚಾಲೆಂಜ್ ಕೊಡ್ತಾ ಇದೀನಿ. ಸೊ ಇವಾಗ ಅವರು 100% ಟ್ರಸ್ಟ್ ಇಟ್ಟು ನನ್ಗೆ KTM ಬೈಕ್ ಕೊಡ್ತಾರೆ ಇವಾಗ ಓಡ್ಸೋದಕ್ಕೆ, ಓಕೆನಾ ನಿಮ್ಗೆ? ಅಯ್ಯೋ, ಎಲ್ಲೇ ಗಾಡಿ ಕೇಳೋ, ಅವ್ರ ಗಾಡಿ ಓಡಿಸ್ತಾರೆ, ಕೊಡ್ರ ಇಲ್ಲಿ ಗಾಡಿ ಕೇಳಿ. ಬ್ರೋ ಬ್ಯಾಗ್ ಅಲ್ಲಿ ಐತೆ ಬ್ರೋ. ಇವ್ರು ಆರಾಮಾಗಿ ಗಾಡಿ ಹೊಡಿತಾರೆ. ಹಿಮಾಲಯನ್ ಹೊಡೆದಿರೋದ್ ನೋಡಿದೀನಿ, R15 ಹೊಡೆದಿರೋದ್ ನೋಡಿದೀನಿ. ಆರಾಮಾಗಿ ಹೊಡಿತಾರೆ. KTM ತಗೊಂಡು ಆರಾಮಾಗಿ ಓಡಿಸಿ. ಬಟ್ ಪವರ್ ಜಾಸ್ತಿ ಇದೆ, ನಿಧಾನ ಕೊಡಿ. ಥ್ರಾಟಲ್ ನಿಧಾನ ಕೊಡಿ, ಹೆವಿ ಪವರ್ ಇದೆ ಅಷ್ಟೇ. ಗೇರ ಇಲ್ಲಿದೆ. ಕೀನೇ ಆನ್ ಮಾಡಿಲ್ಲ ಗುರು. ಒಂದ್ ನಿಮಿಷ ಸ್ವಿಚ್ ಆನ್ ಮಾಡ್ಬೇಕು. ಓಕೆ, ಫಸ್ಟ್ ಗೇರ್ ಅಲ್ಲಿ ಇದೆ, ತೆಗಿಂದ ಮೇಲೆ ಎತ್ತಿ ಅಲ್ಲ. ಓಕೆ, ಅಲ್ಲಿ ಹೋಗಿ ನಿಲ್ಸ್ ಬಂದ್ಬಿಡಿ. ಓಕೆ ಗೈಸ್, ಸೆಕೆಂಡ್ ಕಂಪ್ಲೀಟ್ ಆಯ್ತು. ಇವ್ರು ಗಾಡಿ ಹೊಡಿತಾರೆ ನಂಗೆ ಗೊತ್ತಿತ್ತು, ಅದಕ್ಕೆ ಗಾಡಿ ಕೊಟ್ಟೆ. ಗೈಸ್, ಫಸ್ಟ್ ಚಾಲೆಂಜ್ ಆಯ್ತು, ಸೆಕೆಂಡ್ ಚಾಲೆಂಜ್ ಆಯ್ತು, ಇವಾಗ ಥರ್ಡ್ ಚಾಲೆಂಜ್. ಥರ್ಡ್ ಚಾಲೆಂಜ್ ಆಫ್ ಕೋರ್ಸ್ ಟಫ್ ಆಗಿರ್ಬೇಕು. ಸೊ ನಾನು ಟಫ್ ಆಗೇ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ ಥರ್ಡ್ ಚಾಲೆಂಜ್ ನ. ಇದಕ್ಕೆ ಸ್ವಲ್ಪ ನಾನು ಮನೆಯಿಂದ ಪ್ರಾಪರ್ಟೀಸ್ ಕೂಡ ತಗೊಂಡ್ ಬಂದಿದ್ದೀನಿ. ಸೊ ಪ್ರಾಪರ್ಟೀಸ್ ಎಲ್ಲ ಹಾಕ್ಸಿ ಒಂದು ಈ ಚಾಲೆಂಜ್ ನ ಕಂಪ್ಲೀಟ್ ಮಾಡೋಣ. ನಿಮ್ಗೆ ಓಕೆ ಅಲ್ವಾ? ಎಸ್ ಆರ್ ನೋ? ಎಸ್ ಅನ್ಲೇಬೇಕು ಗುರು, ಇಲ್ಲ ಸೋತೋಗ್ಬಿಡ್ತೀನಿ.
ಓಕೆ ಗೈಸ್ ಬನ್ನಿ. ಸೊ ಗೈಸ್ ಪ್ರಾಪರ್ಟೀಸ್ ರೆಡಿ ಇದೆ. ಸೊ ಓಕೆ ಲೆಟ್ಸ್ ಸ್ಟಾರ್ಟ್. ಓಪನ್ ಮಾಡ್ತೀನಿ ಫಸ್ಟ್. ಅಜೀಬ್ ಮಾಡ್ಬಿಡಿ ಅಷ್ಟೇ, ಇನ್ನೇನಿಲ್ಲ. ಅಜೀಬ್ ಎಲ್ಲ ಏನಿಲ್ಲ. ಸೇಯಿಂಗ್ ಎಸ್ ಅಂದ್ಮೇಲೆ ಎಲ್ಲಾನು ಮಾಡ್ಲೇಬೇಕು. ಸೊ ಗೈಸ್ ಫಸ್ಟ್ ನನ್ಗೆ ಕೈಗೆ ಇದೆ ಸಿಕ್ತು ಬ್ಯಾಗು. ಸೊ ಅವ್ರಿಗೆ ಈ ಬ್ಯಾಗ್ ನ ಕೊಡ್ತಾ ಇದೀನಿ. ಇದು ಫಸ್ಟ್ ಪ್ರಾಪರ್ಟಿ. ಕೈಯಲ್ಲಿ ಹಿಡ್ಕೊಂಡು ಓಡಾಡ್ಬೇಕಾ? ಅಂಡ್ ಸೆಕೆಂಡ್ ಪ್ರಾಪರ್ಟಿ ಬಂದ್ಬಿಟ್ಟು ದುಪ್ಪಟ್ಟ. ಜಸ್ಟ್ ವೇಲ್ ತಗೊಂಡ್ ಬಂದಿದೀನಿ. ಇದೆಲ್ಲ ಒಂದ್ ಚಾಲೆಂಜ್ಗೆ, ಥರ್ಡ್ ಚಾಲೆಂಜ್ಗೆ. ಅಂಡ್ ಫೋರ್ತ್ ಇದು ನಮ್ ಚುಮ್ಮಿ ಸರ. ಅಂಡ್ ಫಿಫ್ತ್ ಸ್ಟಿಕ್ಕರ್ ಇದೆ ಅಂಡ್ ಲಿಪ್ಸ್ಟಿಕ್ ಇದೆ, ಒಂದು ಕ್ಲಿಪ್ ಇದೆ. ಅಂಡ್ ಆಲ್ಸೋ ಒನ್ ಲಾಸ್ಟ್ ಐಟಮ್ ಇದೆ, ಅದು ಏರ್ ಬ್ಯಾಂಡ್. ತಲೆ ಕೂದಲೇ ಇಲ್ಲ ನನ್ಗೆ ಹಾಕೊಳಕ್ಕೆ. ಇಟ್ಸ್ ಓಕೆ ಫೈನ್, ಆರಾಮ್ಸೆ ಹಾಕೊಳ್ಬಹುದು. ಇದೊಂದಿದೆ. ಇಷ್ಟನ್ನ ನಾನು ಅವರಿಗೆ ಬಾಗ್ನ ಕೊಡ್ತಾ ಇದೀನಿ ಗೈಸ್. ಯಾವ ಇವೆಲ್ಲ ಸರಿ ಮಾಡೋಣ ಬಿಡಿ, ಏನಾಗತ್ತೆ, ಹಾಕಬೇಕಾದ್ನಾ ಹಾಕೊಳ್ಳೋಣ. ಸೊ ಫಸ್ಟ್ ಈಗೆಲ್ಲ ತಾನೆ, ಆಮೇಲೆ ತಾನೆ. ಇರಿ ಫಸ್ಟ್ ಇದನ್ನ ಸಾರಿ ತರ ಹಾಕೊಳ್ಳಿ, ದೌಣಿ ತರ. ನಿಮ್ಗೆ ಗೊತ್ತಲ್ಲ ದೌಣಿ ತರ ಹೆಂಗುರು ಇದು ಕತೆ. ದೌಣಿ ಹಿಂಗೆ ತರ ಹಾಕೋತಾನೆ. ಇಲ್ಲ ಸಿಗಿಸ್ಕೊಳ್ಬೇಕು. ಒಂದ್ ರೌಂಡ್ ತಿರ್ಸ್ಬೇಕಾ? ಒಂದ್ ರೌಂಡ್ ಅಷ್ಟೇ. ಇದು ದೌಣಿ ಹೆಂಗ್ ಹಾಕೊಳ್ತೀರೋ ಹಂಗೆ. ಇಷ್ಟನಾ? ಹಾ ನೀಟಾಗೆ ಇದು ಕರೆಕ್ಟ್ ಆಗಿ ಬರ್ಬೇಕು. ಹಿಂಗೆ ಇದಿಷ್ಟು ಗೈಸ್. ಅದಾದ್ಮೇಲೆ ಇದು ಸರ ಹಾಕೊಳ್ತಾರೆ, ತಗೊಳ್ಳಿ. ಇವೆಲ್ಲ ಒಂದೇ ಸತಿ ವೇರ್ ಮಾಡ್ಬೇಕಾ? ಒಂದೇ ಸಲಿ. ಗುರು ಯಾವ್ದೋ ಒಂದ್ ಸೀರೆ ತಗೊಂಡ್ಬಂದ್ಬಿಟ್ಟಿದ್ರೆ ಹಾಕೊಂಡು ಓಡಾಡ್ಬೋದಿತ್ತು. ಇದೆಲ್ಲ ಹಾಕೊಂಡು ಅದು ಇಷ್ಟು ಬ್ರೈಟ್ ಇದೆ ಕಲರ್. ಹಾಕೊಳ್ಳಿ, ಕಲರ್ ಹೆವಿ ಬ್ರೈಟ್ ಇದೆ. ಏನಿಲ್ಲ ಹಿಂಗ್ ಮುಂದೆ ಹಾಕೊಂಡ್ಬಿಟ್ಟು ಹಿಂಗೆ ಇದ್ ಮಾಡ್ಕೊಳ್ಳಿ. ಹೆಂಗುರಿದು ಯಪ್ಪ. ನಾನು ಒಳಗೆ ಹಾಕೊಂಡ್ಬಿಟ್ಟು ಹೊರ್ಗಡೆ ಇರ್ಬೇಕು, ಎಕ್ಸ್ಪೋಸ್ ಆಗ್ತಿರ್ಬೇಕು ಆ ತರ ಎಲ್ಲ. ಏನಿದ್ ಹಿಂಗೆ ಸೈಕು ಆಚೆ ಕಾಣಂಗೆ ಹಾಕಬೇಕಾ? ಆಚೆ ಕಾಣಂಗೆ ಹಾಕೋ. ಹಿಂಗ ಫೈನ್. ಈಗ ಹೇರ್ ಬ್ಯಾಂಡ್ ಅದ್ರ ಮೇಲೆ ಅದನ್ನ ಈ ತಲೆಗೆ ಈ ಹೇರ್ ಬ್ಯಾಂಡ್ ನ ಈ ತರ ಗೈಸ್ ಫಸ್ಟ್ ಈ ತರ ಹಿಂಗ ಹಾಕೊಂಡ್ಬಿಟ್ಟು ಇದನ್ನ ಹೀಗೆ ಕುತ್ತಿಗೆಗ. ಅಯ್ಯಯ್ಯೋ. ಹಾ ಓಕೆ ಫೈನ್ ಫೈನ್ ಫೈನ್. ಹಿಂಗ ಹಾ ಹಿಂಗ ಹಾಗೆ. ಸೊ ಈಗ ಒಂದು ಸ್ಟಿಕ್ಕರ್ ನೀವೇ ತಗೊಳ್ಳಿ. ಏನ್ ಎಲ್ಲ ಒಂದೇ ತರ ಐತೆ, ಅದ್ರಲ್ಲಿ ಏನ್ ಡಿಫ್ರೆನ್ಸ್ ಏನಿದೆ? ಇಡ್ಬೇಕಾ? ಇಡಿ. ಗುರು ಹೆಂಗ್ ಕಾಣ್ತಾ ಇದೀನಿ? ಚೆನ್ನಾಗ್ ಕಾಣ್ತಿದ್ದೀನಾ? ಕೈಯಲ್ಲಿ ಕೈ ಹಿಡಿರಿ. ಫಿಂಗರ್ 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 ಫಿಂಗರಾ? ಓ ಲಿಫ್ಟಿಕ್ಕು. ಸೊ ಈ ಲಿಪ್ಸ್ಟಿಕ್ ನ ನೀವು ಹಚ್ಕೊಳ್ಳಿ. ಗುರು ಯಾಕರ ಎಸ್ ಅನ್ಸ್ಬಿಟ್ಟೆ. ಝೂಮ್ ಮಾಡಿ. ಸೊ ಅವ್ರನ್ನ ಮಾತ್ರ ಲಿಫ್ಟಿಕ್ ಇದೆ ಗೈಸ್. ತುಟಿ ಮೇಲೆ ಹಚ್ಕೋಬೇಕು. ತುಟಿ ಮೇಲೆ ಹಣೆ ಮೇಲೆ ಚೀಕ್ಸಿಗೆ ಹಚ್ಕೊಳ್ಳಿ. ಚೀಕ್ಸಿಗೆ ಹಚ್ಕೋಬೇಕಾ? ಒಂದ್ ಸುಮ್ನೆ ಜಸ್ಟ್ ಹಿಂಗ್ ಹಾಕೊಂಡು ಹಿಂಗ ಚೀಕ್ಸ್. ಹಾ ಹಾ ಅದಾದ್ಮೇಲೆ ಬ್ಲೆಂಡ್ ಮಾಡಿ ಬಂದ್ರೆ ಇವಾಗ ಜಸ್ಟ್ ಲಿಪ್ಸಿಗೆ ಹಚ್ಕೊಳ್ಳಿ. ಫಸ್ಟ್ ಲಿಪ್ಸ್. ಜೀವನದಲ್ಲಿ ಫಸ್ಟ್ ಟೈಮ್ ಗುರು ಲಿಫ್ಟಿಕ್ ಹಚ್ತಾ ಇದೀನಿ ನಾನು. ಯಪ್ಪ. ಜಸ್ಟ್ ಬ್ಲೆಂಡ್ ಮಾಡಿ ಈ ತರ. ಹಾಗಲ್ಲ, ಜಸ್ಟ್ ಈ ತರ. ಹಿಂಗ? ಹಾ ಮೇಲೆ ಮೇಲೆ ಮೇಲೆ. ಹಾ ಆತರ ಅಜೀಬ ಕಾಣ್ತೈತೆ ಹಿಂಗೆ. ಇದು ಜೀವನ ಅಲ್ಲ ಕಣ. ಅಜೀಬ ಕಾಣ್ತಿದ್ಯಾ? ಇಲ್ಲ 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 ಇಲ್ಲ. ಅಯ್ಯೋ ಸಕ್ಕತ್ತಾಗಿ ಕಾಣಿಸ್ತಿದೆ. ನಿಮಗೆ ಹಚ್ಬಿಟ್ಮೇಲೆ ಬ್ಲೆಂಡ್ ಮಾಡಿ ಆಯ್ತಲ್ಲ. ಇನ್ನೇನು? ಓಕೆ ಈ ಓಕೆ ಈ ಕ್ಲಿಪ್ ಏನ್ ಬೇಡ. ಇದು ಏನ್ ಯೂಸ್ ಆಗ್ತಲ್ಲ, ಇದನ್ನ ಜಸ್ಟ್ ಹಿಂಗ್ ಹೋಲ್ಡ್ ಮಾಡಿ ಹೀಗೆ ಹೀಗೆ. ನೀರು ತುಂಬಕ್ ಬರ್ಯವ್ವಾ ಅಲ್ಕೊಂಡು. ಈಗ ಚಾಲೆಂಜ್ ಅಸಲಿ ಆಟ ಈಗ ಸ್ಟಾರ್ಟ್ ಆಗುತ್ತೆ. ಈಗ ಏನ್ ಮಾಡ್ಬೇಕಂದ್ರೆ ಯಾರಾದ್ರೂ ಒಬ್ರಿಗೆ ಹೋಗ್ಬಿಟ್ಟು ಪಾರ್ಕ್ ಅಲ್ಲಿ ಇವ್ರನ್ನ ಒಬ್ಬ ಒನ್ ರೌಂಡ್ ರೊಟೇಟ್ ಮಾಡಿಸ್ಬೇಕು ಅಷ್ಟೇ ಗೈಸ್. ನನ್ನನ್ನ ಅವ್ರು ಮಾಡಿಸ್ಬೇಕಾ? ನಾನು ಅವ್ರು ಮಾಡಿಸ್ಬೇಕು. ಆ ಬ್ಯಾಗ್ ನ ಯಾವಾಗ್ಲೂ ಹೀಗೆ ಹಿಂಗೆ ನಾನು ಹಿಂಗ್ ತಿರ್ಗ್ಬೇಕಾ? ಕುಡಿ ಇಲ್ಲಿ ಬ್ಯಾಗ್ ತೋರ್ಸಿನಿ. ಬ್ಯಾಗ್ ನ ಹೀಗೆ ಇಟ್ಕೊಬೇಕು. ಹುಡುಗಿರ್ ಇಟ್ಕೊಡಂಗೆ. ಹಾ ಹುಡುಗಿರ್ ಇಟ್ಕೊಳಕ್ಕೆ. ಈ ಶರ್ಟಿಗೂ ಇದಕ್ಕೂ ಕರೆಕ್ಟ್ ಮ್ಯಾಚಿಂಗ್. ಲಿಫ್ಟಿಗೂ ಅದಕ್ಕೆ ತಗೊಂಡ್ಬಂದವ್ರು ಇವ್ರು ನೋಡ್ಕೊಂಡು. ಹೌದು ಗಾಯ್ಸ್. ಹೆಂಗರು ಮಾಡೋದು ಸಿಕ್ಕಾಪಟ್ಟೆ. ಸರಿ ಇವರು ಜೀವನದಲ್ಲಿ ಹುಡುಗಿರ್ ತರ ಫಸ್ಟ್ ಟೈಮ್ ಬಟ್ಟೆ ಹಾಕೊಂಡಿದೀನಿ. ಈ ಡೇರು ಯಾಕೋ ಭಾರಿ ಆಗ್ತಿದೆ ನಂಗೆ. ಇಲ್ಲೊಂದ್ 3 ಜನ ಹುಡುಗರು ಅವರಿಗೆ ಕೇಳ್ತೀನಿ ಬನ್ನಿ. ಒಂದ್ ನಿಮಿಷ ಬನ್ನಿ ಹಾಗೆ. ಅಣ್ಣ ಅವ್ರು ಹೇಗ್ ಕಾಣಿಸ್ತಾ ಇದಾರೆ? ಚೆನ್ನಾಗೇ ಕಾಣ್ತಿದೀನಿ ಅಲ್ವಾ ಅಣ್ಣ? ಹಾ ಅಷ್ಟೇ, ಚೆನ್ನಾಗಿ ಕಾಣ್ತಾ ಇದೀನಿ. ಥ್ಯಾಂಕ್ಸ್ ಅಣ್ಣ, ಮರ್ಯಾದೆ ಉಳಿಸ್ಕೊಂಡ್ಬಿಟ್ರಿ ನಂದು. ಅಡ್ವಾನ್ಸ್ ಬೈಸಲ್ಲ 3 ಜನ ಅವ್ರೆ ಆಗಿದಾವಲ್ಲಿ. ಏನಾಗದೆ ಜೀವನದಾಗೆ? ನೀವು ಬನ್ನಿ ಜೊತೆಗೆ. ನಾವ್ ಬರ್ತೀವಿ. ಬ್ರದರ್ ಒಂದ್ ನಿಮಿಷ ಯಾರಾದ್ರೂ ಫ್ರೀ ಇದ್ದೀರಾ?
ಜಸ್ಟ್ ನನ್ ಕೈ ಹಿಡ್ಕೊಂಡು ಹಿಂಗ್ ತಿರ್ಸಿ ಬ್ರೋ ಅಷ್ಟೇ. ಯಾರಾದ್ರೂ ಒಬ್ರು ಎಷ್ಟು ರೌಂಡು ಒಂದ್ 3 rounds. ನೀವು ಒಂದಿದ್ದು 3ಕ್ಕೆ ಹೋಗ್ಬಿಟ್ರಿ ಇವಾಗ ಬ್ರೋ. ಜಾಸ್ತಿ ಜನ ಇದಾರೆ ಬ್ರೋ ಜಸ್ಟ್ ಹಿಂಗ್ ಹಿಡ್ಕೊಂಡ್ ತಿರ್ಸಿ ಬ್ರೋ. ನಾನು ಗಂಡಸೆ. ಬ್ರೋ ಬನ್ನಿ ಬ್ರೋ. ಯಾರು ಬರ್ಡೇ ಬಾಯ್ ಬ್ರೋ? ಒಂದ್ ನಿಮಿಷ ಬ್ರೋ. ಬರ್ಡೇ ಬಾಯ್ ಅಂತ ಗುರು. ಬನ್ನಿ ಬ್ರೋ, ನೀವೇ ಬನ್ನಿ ಬ್ರೋ. ಹೆಂಗ ಅದು ತಿರ್ಗೋದು? ಹಿಂಗ್ ಹಿಡ್ಕೊಂಡ್ ಹಿಂಗ? ಓಕೆ ಬ್ರೋ, ತಿರ್ಕೊಳ್ಳಿ ಬ್ರೋ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್ ಬ್ರೋ. ಹ್ಯಾಪಿ ಬರ್ಡೇ ಬ್ರೋ. ಒಂದ್ ಸೆಕೆಂಡ್ ಬ್ರೋ. ಆಯ್ತು, ಥ್ಯಾಂಕ್ಸ್ ಬ್ರೋ. ಆಯ್ತು ಆಗ್ತೀನಿ ಬ್ರೋ, ಆಗ್ತೀನಿ. ಇವ್ರ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು 3-4 ಡೇಸ್ ಬಿಟ್ಟು ಅವ್ರ ವಿಡಿಯೋ ಬರುತ್ತೆ, ನೀವು ಇರ್ತೀರಾ ನೋಡಿ. ಗುರು ಅಜೀಬ್ ಮಾಡಾಕ್ ಬಿಡ್ರು ಗುರು. ಸೊ ಗೈಸ್, ಫೈನಲಿ ಥರ್ಡ್ ಚಾಲೆಂಜ್ ನಾನು ಏನು ಪ್ರಾಪರ್ಟೀಸ್ ತಂದಿದೆ ಅದನ್ನ ಹಾಕೊಂಡು ಆ ಥರ್ಡ್ ಚಾಲೆಂಜ್ ಹಿಂಗ್ ಮಾಡ್ತೀಯಾ? ಅಜೀಬ್ ಮಾಡ್ಬಿಟ್ಟಲ್ಲ ನೀನು. ಥರ್ಡ್ ಚಾಲೆಂಜ್ ನ ಕಂಪ್ಲೀಟ್ ಮಾಡಿದಾರೆ ಗೈಸ್. ಈಗ 4th ಚಾಲೆಂಜ್ ಕೊಡ್ತೀನಿ. 4th ಚಾಲೆಂಜ್ ಅದೊಂದ್ ಸ್ವಲ್ಪ ಯುನಿಕ್ ಆಗಿ. ಹುಡುಗಿರ್ ಬಟ್ಟೆ ಹಾಕೊಂಡು ಇವತ್ತು ಅದು ಇವ್ರದು ಫಸ್ಟ್ ಟೈಮು. ಅಜೀಬಾಗಿ ಏನೇನೋ ವಿಡಿಯೋ ಮಾಡಿಸ್ತವ್ರೆ. ಒಂಥರ ಎಷ್ಟು ದರಿದ್ರವಾಗಿ ಕಾಣ್ತಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ. 10 ಅಲ್ಲಿ ಎಷ್ಟು % ರೈಟಿಂಗ್ ಕೊಡ್ತೀರಾ? ಕಮೆಂಟ್ ಮಾಡಿ ಗೈಸ್. ತಗೊಳ್ಳಿ ನಿಮ್ಮ ಏನಿದು ದೂಪಟ ಪಟ್ಟ. ಥ್ಯಾಂಕ್ ಗಾಡ್ ಗೈಸ್, ಇದೇ ಕಂಟಿನ್ಯೂ ಆಗ್ತಾ ಇಲ್ಲ. ಪಬ್ಲಿಕ್ ಅಲ್ಲಿ ಹೋಗ್ಬಿಟ್ಟು ಎಲ್ಲಾರು ಈ ತರ ಹಿಂಗ್ ಓಡಾಡೋದಿದ್ರೆ ಏನ್ ಮಾಡ್ಬೇಕು? ಸ್ವಲ್ಪ ಇದೆ ಗೈಸ್, ಅದಕ್ಕೋಸ್ಕರ ಅವ್ರಿಗೆ ಮಾನ ಮರ್ಯಾದೆ ಅನ್ನೋದನ್ನ ಉಳಿಸ್ತಾ ಇದೀವಿ. ಪಾರ್ಕ್ ಅಲ್ಲೇ ಕಳ್ದಿದೀವಿ ಅಷ್ಟೇ, ಹೊರಗಡೆ ಬೇಡ ಅಂತ ಅಲ್ಲ. ಹೋಗ್ಲಿ ಪಾಪಚ್ಚಿ ಅಂತ ಬಿಡ್ತಾ ಇದೀವಿ. ಆಗ್ಲೇ ಓಡಾಡಿ ಜಾಗದಲ್ಲಿ ಫುಲ್ ಕ್ರೌಡ್ ಜಾಸ್ತಿ. ಹಿಂಗ್ ಓಡಾಡಿ ಬಂದಿದ್ರೆ ಏನ್ ಮಾಡ್ಬೇಕಿತ್ತು ಗುರು? ಹಂಗೆಲ್ಲ ಅಂದಿಲ್ಲ ಗೈಸ್, ಅವರೇ ಎಕ್ಸ್ಟ್ರಾ ಮಾಡ್ತಾ ಇದಾರೆ. ಥ್ಯಾಂಕ್ ಗಾಡ್, ಥ್ಯಾಂಕ್ ಗೈಸ್. ಇವಾಗ ನಾನೇ ವಿಡಿಯೋ ಮಾಡ್ತೀನಿ. 4th ಡೇರಿಗೆ ಇವರೆಲ್ಲ ಕರ್ಕೊಂಡ್ ಬಂದಿದ್ದಾರೆ. ಅಂಡ್ ವಿಷಯ ಏನಪ್ಪಾ ಅಂದ್ರೆ ಮೈಕು ಚಾರ್ಜ್ ಇಲ್ಲ. ಸೊ ಹಂಗಾಗಿ ಅದು ಚಾರ್ಜಿಗೆ ಇಟ್ಬಿಟ್ಟು ವಿಡಿಯೋ ನಾನೇ ಮಾಡ್ತಾ ಇದ್ದೀನಿ. ಸೊ ವಿನೀತ್ ಅವರು ಏನೋ ಬಟ್ಟೆ ತಗೊಂತವ್ರೆ. ಏನ್ ತಗೊಳ್ತಿದ್ರೆ ನೀವು ಇವಾಗ? ಆಕ್ಚುಲಿ ಇನ್ನೂ ಗೊತ್ತಿಲ್ಲ, ನೋಡ್ತಾ ಇದ್ದೀನಿ. ನಂಗೆ ಇಷ್ಟ ಆಗುತ್ತೆ. ಸೊ ಇಲ್ಲಿ ಅವ್ರಿಗೆ ಏನ್ ಇಷ್ಟ ಆಗುತ್ತೋ ನಾನು ಅದು ಕೊಡಿಸ್ಬೇಕಂತೆ. ಅದೇ ನನ್ನ ಡೇರ್ ಅಂತೆ. ಅದಕ್ಕೆ ಡನ್ ಅಂತ ಹೇಳಿದೀನಿ ಗೈಸ್. ಹುಡುಕ್ತವ್ರೆ ಅವಾಗಿಂದ. ಇನ್ನೊಂದು 10 ನಿಮಿಷ ಆಗುತ್ತಾ ಹುಡ್ಕಕ್ಕೆ? ಹುಡುಗಿರ ಅವತ್ತು ಶಾಪಿಂಗ್ ಬೇಗ ಮಾಡಲ್ಲ ಗುರುವೆ. ಬಾಯ್ಸ್, ಈ ಶಾಪಿಂಗ್ ಮಾಲ್ ಅಲ್ಲಿ ಅವರಿಗೆ ಬಟ್ಟೆ ಇಷ್ಟ ಆಗ್ಲಿಲ್ಲ, ಕ್ವಾಲಿಟಿ ಇರಲಿಲ್ಲ, ಕಾಸ್ಟ್ಲಿ ಸಿಕ್ಕಾಬಟ್ಟೆ. ಸೊ ಹಂಗಾಗಿ ಬೇಡ ಅಂತ ಹೇಳಿ ಇವಾಗ ವಿಶಾಲ್ ಮಾರ್ಟಿಗೆ ಹೋಗೋಣ ಅಂತ ಹೇಳವ್ರೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ಅಷ್ಟು ದೂರ ಐತೆ. ಸೊ ಅದಕ್ಕೆ ಹೋಗಿ ಗಾಡಿ ಎತ್ಕೊಂಡು ಹೋಗೋಣ. ಓಕೆನಾ? ಬಟ್ಟೆ ಇಷ್ಟ ಆಗ್ಲಿಲ್ವಾ? ಬೇಡವಾ? ಡಿಸಪಾಯಿಂಟ್ಮೆಂಟ್. ಸೊ ಏನಂದ್ರೆ ಕ್ವಾಲಿಟಿನೂ ಓಕೆ, ಬಟ್ ಪ್ರೈಸು ಸಿಕ್ಕಾಪಟ್ಟೆ ಇತ್ತು. 700 rupees ಒಂದು ಜಸ್ಟ್ ಟಾಪ್ ಅಷ್ಟೇ. ಸೊ ಹಂಗಾಗಿ ಅದು ಬೇಡ, ವಿಶಾಲ್ ಮಾರ್ಟಿಗೆ ಹೋಗೋಣ ಅಂದರು. ವಿಶಾಲ್ ಮಾರ್ಟಿಗೆ ಹೋಗೋಣ, ಲೆಟ್ಸ್ ಗೋ. ಓಕೆ ಬಾಯ್, ಸದ್ಯಕ್ಕೆ ಇವಾಗ ನಾವು ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ. ಸೊ ಆಲ್ರೆಡಿ ಒಳಗಡೆ ಹೋಗಿದ್ದಾರೆ. ಬ್ಯಾಗ್ ಇಲ್ಲೇ ಕೊಡ್ಬೇಕಾ? ಓಕೆ, ಅವ್ರು ಬ್ಯಾಗ್ ಕೊಟ್ಬಿಟ್ಟು ಬರಲಿ. ಇಲ್ಲಿದ್ದಾರೆ ನೋಡಿ, ಅಂತಿದೆ. ಸೊ ಈಗ ಒಂದೇನೋ ಬಟ್ಟೆ ಬೇಕಂತೆ. ಸೊ ಕೊಡಿಸ್ಬೇಕಂತೆ. ಅದೇ ನನ್ನ ಡೇರ್ ಇವಾಗ. ಗೈಸ್, ವಿಶಾಲ್ ಮಾರ್ಟಿಗೆ ಬಂದು 15-20 ನಿಮಿಷ ಆಗಿದೆ. ಸೊ ಅದಾದ್ಮೇಲೆ ಬಟ್ಟೆ ತಗೊಂತೀನಿ ಅಂತ ಬಂದವರು ಒಂದು ಕ್ಯಾಪ್ ಚೂಸ್ ಮಾಡಿದ್ದಾರೆ. ಸಣ್ಣ ಪಾಪಗೋಸ್ಕರ ಒಂದು ಬ್ಯಾಗ್ ತಗೊಂಡಿದ್ದಾರೆ. ಇಷ್ಟೇನೆ, ತಗೊಮ್ಮ ಗಿಫ್ಟ್. ನಿಮಗೆ ಬೆಳಿಗ್ಗೆಯಿಂದ ನಮ್ಮ ಜೊತೆ ಬಂದಿರೋದಕ್ಕೆ ಗಿಫ್ಟ್ ಅದು. ಏನ್ ಗೊತ್ತಾ, ಇದೊಂದು ಚಾಲೆಂಜ್ಗೆ ಆಲ್ಮೋಸ್ಟ್ ಎಷ್ಟು 1 hour ಆಯ್ತು. ಯಾಕಂದ್ರೆ ಅಲ್ಲಿ ಹೋಗಿದ್ವಲ್ಲ, ಅಲ್ಲಿ ಬಟ್ಟೆ ಇಷ್ಟ ಆಗ್ಲಿಲ್ಲ, ಇಲ್ಲಿ ಇವ್ರಿಗೆ ಬಟ್ಟೆ ಇಷ್ಟ ಆಗ್ಲಿಲ್ಲ, ಚೆನ್ನಾಗಿರ್ಲಿಲ್ಲ. ಆಮೇಲೆ ಏನೋ ಬಂದೀವಿ, ಏನೋ ತಗೊಳ್ಳೋಣ ಅಂತ ಇವೆರಡು ತಗೊಂಡ್ರು ಅಷ್ಟೇನೆ. ಪರವಾಗಿಲ್ಲ, ನೆಕ್ಸ್ಟ್ ಚಾಲೆಂಜ್ ಹೋಗೋಣ. ಏನ್ ಹೇಳ್ತಿದ್ರಲ್ಲ? ಸೊ ಇವಾಗ 5th ಚಾಲೆಂಜ್ ಏನಂದ್ರೆ ಯೋಚನೆ ಮಾಡಿ. ಮಾಡಿಲ್ಲ, ಯಾರು ಊಟ ಎಲ್ಲರಿಗೂ ಊಟ. ಈಗ ನೆಕ್ಸ್ಟ್ ಊಟ ಅಂತ ಗೈಸ್. ಅದೆಲ್ಲ ಡೇರ್ ನಮ್ಗೆ ಹೊಟ್ಟೆಗೆ ಊಟ ಮಾಡೋಣ ಅಷ್ಟೇ. 5th ಡೇರಲ್ಲಿ ಊಟ ಮಾಡ್ಬೇಕಂತ ಚಾಲೆಂಜ್ ಕೊಟ್ಟಿದ್ರು. ಸೊ ಊಟ ತರಿಸ್ಕೊಂಡಿದ್ದೀವಿ, ನೋಡ್ತಿರ್ಬೋದು. ಸೊ ಇದು ನಾನು ಇವರು ಮಿಲ್ಸ್ ತೊಗೊಂಡಿದ್ದೀವಿ. ಇವರು ಮತ್ತು ಇವರು ದೋಸೆ ತೊಗೊಂಡಿದ್ದಾರೆ. ಇವರು ಮಸಾಲೆ, ಅವರು ಆನಿಯನ್. ಸೊ ಚೆನ್ನಾಗಿ ಊಟ ಎಲ್ಲ ಮುಗಿದ್ಮೇಲೆ ಸಿಗ್ತೀವಿ. A few moments later. ಸೊ ಗೈಸ್, 5th ಚಾಲೆಂಜ್ ಕೂಡ ಆಗಿದೆ. 1 to 5 ಚಾಲೆಂಜ್ ಆಗಿದೆ. ಇವಾಗ 6th ಚಾಲೆಂಜಿಗೆ ಬಂದಿದ್ದೀವಿ. ಅಲ್ಲಿ ಚೇಪೆಕಾಯಿ ಮಾಡ್ತಾ ಇದಾರೆ, ಗೋವಾ ಮಾಡ್ತಾ ಇದಾರೆ. ಆ ಬಿಕ್ಕೆಣ್ಣ ಹೋಗ್ಬಿಟ್ಟು ಇವರು ಒಂದು 3-5 ಬಿಕ್ಕೆಣ್ಣ ಸೇಲ್ ಮಾಡ್ಬೇಕು. ಸೇಲ್ ಮಾಡಿದ್ ಬಂದಿದ್ದ ದುಡ್ಡನ್ನ ಆ ಅಂಕಲಿಗೆ ಕೊಡ್ಬೇಕು. ಸೊ ಅಷ್ಟೇ ಚಾಲೆಂಜ್, ತುಂಬಾ ಸಿಂಪಲ್ ಆಗಿದೆ. ಸೊ ಇವ್ರಿಗೆ ಸಿಂಪಲ್ ಅನಿಸ್ತಿದೆ. ಅಲ್ಲಿ ಹೋಗ್ಬಿಟ್ಟು ಇನ್ನೊಬ್ರಿಗೆ ಹಣ ತಗೊಳ್ಳಿ ಅಣ್ಣ ಅಂತ ಹೇಳೋದು ಹೆಂಗ್ ಅನ್ಸುತ್ತೆ ಹೇಳಿ? ಇದು ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯನ್ಸ್. ಮಾರ್ಕೆಟಿಂಗ್ ಮಾಡ್ಲೇಬೇಕು. ಬನ್ನಿ ಮಾಡ್ತೀನಿ, ಬೇರೆ ಆಪ್ಷನ್ ಇಲ್ಲ ಗುರು. ಓಕೆ ಬಾಯ್ಸ್, ಮಾಡೋಣ. ಇಲ್ಲಿದೆ, ಅಣ್ಣಂಗೆ ಹೇಳಿದೀನಿ. ಬಾಯ್ಸ್,
ಫಸ್ಟ್ ಕಸ್ಟಮರು 2 ಹಣ್ಣು ಸಿಕ್ಕಿದೆ, ತಗೊಂಡಿದ್ದಾರೆ, ಕೊಡೋಣ. ಅಣ್ಣ ತಗೊಳ್ಳಿ. ಥ್ಯಾಂಕ್ಸ್ ಅಣ್ಣ. ಓಕೆ ಆಯ್ತು, ಡೇರ್ ಕಂಪ್ಲೀಟ್. ಥ್ಯಾಂಕ್ಸ್ ಅಣ್ಣ, ಬಾಯ್. ಗೈಸ್ ಅವ್ರು ಹೇಳಿದ್ದು 3 ಅಂತೆ, ನಾನ್ ಕೊಟ್ಟಿರೋದು 2. ಇನ್ನೊಂದ್ ಯಾರಿಗಾರು ಮಾರ್ಬೇಕು. ಇನ್ನೊಂದ್ ಯಾರಿಗ್ ಮಾರೋಣ? ಚಿಪ್ ಹಣ್ಣು ತಗೊಂತೀರಾ? ಬನ್ನಿ. ಬೇಡವಾ? ಪಾಪ ಅವ್ರು ಏನೋ ಥಿಂಕ್ ಮಾಡ್ತಾ ಇದ್ರು, ಶಾಕ್ ಕೊಟ್ಬಿಟ್ಟೆ. ನೀವೇ ತಗೊಳ್ತೀರಾ? ಬನ್ನಿ, ಹಣ್ಣು ಕೊಡ್ತೀನಿ. ನೀವೇ ತಗೊಳ್ತೀರಾ? ಬೇಡವಾ? ತಗೊಳಲ್ಲ. ಬನ್ನಿ, ಯಾರಾದ್ರೂ ಒಂದ್ ತಗೊಂಡ್ ಹೋಗ್ರು, ನನ್ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ. ಬ್ರೋ 1 ನಿಮಿಷ ಬನ್ನಿ ಬ್ರೋ, 1 ಪೀಸ್ ತಗೊಂಡ್ ಹೋಗಿ. ಕೊಡ್ಲಾ? 1 ಪೀಸ್ ಕೊಡ್ಲಾ? ಅಣ್ಣ ಇದೊಂದು ಪೀಸ್, ಇದು ಕೊಯ್ದು ಉಪ್ಪು ಖಾರ ಏನೇನ್ ಹಾಕ್ತೀರಾ ಹಾಕೊಡಿ. 1 ಪೀಸ್ ಅದನ್ನೇ ಹಾಕೊಡಿ. ಗೈಸ್ ಬಿಸ್ನೆಸ್ ಮಾಡ್ಬಿಟ್ಟೆ 10 ರೂಪಾಯಿ. ಸೊ ಗೈಸ್ 6th ಚಾಲೆಂಜ್ ಕೂಡ ಕಂಪ್ಲೀಟ್ ಮಾಡಿದ್ರೆ, ಈಗ 7th ಚಾಲೆಂಜ್ ಕೊಡ್ತಾ ಇದೀನಿ. 7th ಚಾಲೆಂಜ್ ಏನು ಇಲ್ಲ, ಅಲ್ಲೊಬ್ರು ಕಸ ಗುಡಿಸ್ತಾವ್ರೆ, ಆ ಪರ್ಕೆ ಇಸ್ಕೊಂಡ್ಬಿಟ್ಟು ಇವ್ರು ಕಸ ಗುಡಿಸ್ಬೇಕು ಅಷ್ಟೇ ಗೈಸ್. ಸೊ ಈ ಚಾಲೆಂಜ್ ಅಷ್ಟೇನಾ? ಅದು ಪಬ್ಲಿಕ್ ಅಲ್ಲಿ. ಸೊ ಈ ಚಾಲೆಂಜ್ ಮಾಡ್ತೀರಾ ಮಾಡಲ್ವಾ? ಮಾಡ್ಬೇಕಾಗತ್ತೆ, ಮಾಡ್ಲೇಬೇಕು, ಮಾಡ್ತೀವಿ. ಗುರು ರವಿ ನಾಯಕ್ ಅವರು ರೋಡ್ ಅಲ್ಲಿ ಕಸ ಗುಡಿಸ್ತಾ ಇದಾರೆ ಗೈಸ್. 2 ನಿಮಿಷ ಬಿಟ್ಟಿದ್ರೆ ಆರಾಮಾಗಿ ಅವ್ರ ಕಸನೇ ಓಡಿ ಮುಗಿಸ್ಬಿಟ್ಟು. ಅಣ್ಣ 1 ನಿಮಿಷ ಅಣ್ಣ, ನಾನೇ ಕಸ ಹೊಡಿತೀನಿ. ನಾನು ಹೊಡಿತೀನಿ ಅಣ್ಣ, ಅವ್ರು ಡೇರ್ ಕೊಟ್ಟವ್ರೆ. ಎಲ್ಲಿ ಹೊಡಿಬೇಕು ಹೇಳಿ? ಇಲ್ಲಿಗೆ ತಾನೆ? ಇದಿಷ್ಟು ಹೊಡಿತೀನಿ. ಇಲ್ಲ ಅಣ್ಣ, ನಾನು ಹೊಡಿತೀನಿ ಅಣ್ಣ, ಅವ್ರು ಡೇರ್ ಕೊಟ್ಟವ್ರಣ್ಣ. ನಾವ್ ಹೊಡಿಬೇಕು, ನೀನ್ ಹೋಗಿ. ಕಸ ಕುಡಿಯಂಗ್ ಮಾಡಿದ್ರ ನೆನ್ಪಿಟ್ಕೊಳ್ಳಿ. ಈ ದಿನ ನೆನ್ಪಿಟ್ಕೊಳ್ಳಿ. MG ರೋಡಿ ಕರ್ಕೊಂಡು ಹೋಗ್ತೀನಿ. ಯಾರಿಗೂ ಆಯ್ತಾ? ಓಕೆ, ಥ್ಯಾಂಕ್ಸ್ ಅಣ್ಣ. ಸೊ ಗೈಸ್ ಸಕ್ಸಸ್ಫುಲಿ ಆಗಿ 7th ಚಾಲೆಂಜ್ ಕೂಡ ಮುಗಿಸಿದ್ದಾರೆ. ಬ್ಯಾಟಿಂಗ್ ಮಾಡಕ್ಕೆ ಬರ್ತಾರೆ. ಕಸ ಬಾಜು 7th ಕಂಪ್ಲೀಟ್ ಆಗಿದೆ ಕಸ ಹೊಡೆದು ಬಂದಿದ್ದೀನಿ. ಈಗ ನೆಕ್ಸ್ಟ್ ಹೇಳ್ತಾರೆ. ಸೊ ಈಗ 8th ಚಾಲೆಂಜ್ ಏನಪ್ಪಾ ಅಂದ್ರೆ, ಈ ರೋಡ್ ಅಲ್ಲಿ 10 ಪುಷಪ್ಸ್ ಹೊಡಿಬೇಕು ಗೈಸ್, ಅಷ್ಟೇ. ಜಸ್ಟ್ 10 ಪುಷಪ್ಸ್. ಯಾವ ಇವೆಲ್ಲ ಹೊಡಿತೀರಲ್ವಾ? ರೋಡ್ ಸೆಂಟರ್ ಅಲ್ಲ, ಸೈಡ್ ಅಲ್ಲ, ಇಲ್ಲಾದ್ರೂ ಪರವಾಗಿಲ್ಲ ತಾನೆ. ಸೊ ಗೈಸ್ ರೆಡಿ? 1 2 3 ಸ್ಟಾರ್ಟ್. 1 2 3 4 5 6 7 8 9 10 11. ಒಂದ್ ಎಕ್ಸ್ಟ್ರಾ ನಿಮ್ಗೋಸ್ಕರ. ಓ ಥ್ಯಾಂಕ್ ಯು. ಆಯ್ತು ಗೈಸ್, ಇದು ಕಂಪ್ಲೀಟ್ ಆಯ್ತು. ಬಟ್ ಏನ್ ಗೊತ್ತಾ ಬೆನಿಫಿಟ್? ಏನಿಲ್ಲ ಬಿಡಿ, ಜನ ಇಲ್ಲ, ಅದೇ ಬೆನಿಫಿಟ್. ಮಾಡೋಣ. ನಾನು ಚಾಕ್ಲೇಟ್ ತಂದಿದ್ದೀನಿ ಗೈಸ್. ಈ ಚಾಕ್ಲೇಟ್ ನ ಯಾವ್ದಾದ್ರು ಹೋಗಿ ಒಂದ್ ಹುಡುಗಿ ಕೊಟ್ಬಿಟ್ಟು ದೆನ್ ನೀವು ತುಂಬಾ ಚೆನ್ನಾಗಿದ್ದೀರಾ, ಐ ಲೈಕ್ ಯು ಅಂತ ಹೇಳ್ಬೇಕು ಅಷ್ಟೇನಾ? ಜಿಂಗ್ ಚಕ್ ಗುರು. ಅಲ್ಲೊಂದು ಚೆನ್ನಾಗಿದ್ದೀರಾ, ಐ ಲೈಕ್ ಯು ಅಂತ ಹುಡುಗಿ ಜೊತೆ ಒಬ್ಬ ಹುಡುಗ ಇದ್ದಾನೆ. ಆ ಹುಡುಗಿ ಎಲ್ಲರೂ ಕೊಟ್ಟಂದ್ರೆ ಆ ಹುಡುಗ ಹಾಕೊಂಡು ಇಲ್ಲೇ ಗುಂಬಿಡ್ತಾನೆ. ಸೊ ಬೇಡ, ಬನ್ನಿ. ಸರಿ ಬನ್ನಿ ನೆಕ್ಸ್ಟ್. ಸೊ ಅಲ್ಲೊಂದು ಹುಡುಗಿ ಗ್ಯಾಂಗೆ ಬರ್ತಿದೆ ಗೈಸ್. ಸೊ ಆ ಹುಡುಗಿ ಎಲ್ಲ ಬರ್ತಿದೆ. ಎಲ್ಲಿದ್ದಾರೆ? ಆಪೋಸಿಟ್ ಅಲ್ಲಿ ಸಣ್ಣ ಹುಡುಗಿರ ಅವರೆಲ್ಲ. ಅವರಿಗೆಲ್ಲ ತಗೊಳಮ್ಮ ಅಂತಂದ್ರು ಇಸ್ಕೊಂಡ್ ಬಿಡ್ತಾರೆ. ಓಕೆ, ಒಂದ್ ಕಾಲೇಜ್ ಹುಡುಗಿ ಇಲ್ಲಿ ಮುಂದೆ ಬರ್ತಾ ಇದಾರಲ್ವಾ, ಆ ಹುಡುಗಿ ಕೊಟ್ರೆ ಫೈನ್, ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಗುಂಬಿಡ್ತಾನೆ ಹಾಕೊಂಡಿಲ್ಲ ಗೈಸ್. ಇಲ್ಲಿ ಹುಡುಗಿರೇ ಇಲ್ಲ, ಸೊ ಅದಕ್ಕೆ ಸಣ್ಣ ಹುಡುಗಿರಿಗೆ ಕೊಡ್ಬೋದಾ? ಹಾ ಕೊಡ್ಬೋದು ಗುರು. ಅಲ್ಲಿ ಸಣ್ಣ ಹುಡುಗಿ ಬರ್ತಿದ್ದಾರೆ. ಸಣ್ಣ ಹುಡುಗಿರಲ್ಲೇ ಮೇ ಬಿ SLC ಏನೋ ಓದ್ತಾ ಇರ್ಬೇಕು. ಅವ್ರಿಗೆ ಕೊಡೋಣ. ಅಪ್ಪಿ 1 ನಿಮಿಷ. ಏನಿಲ್ಲ, ಚಾಕ್ಲೇಟ್ ತಿನ್ನ ಅಷ್ಟೇ. ತಿನ್ನಮ್ಮ, ಸುಮ್ನೆ ಅಲ್ಲಿ ವಿಡಿಯೋ ಮಾಡ್ತಿದೀವಿ ಅಷ್ಟೇ, ಏನಿಲ್ಲ, ಸುಮ್ನೆ ವಿಡಿಯೋ. ಬ್ಲಾಗ್ ಮಾಡ್ತೀವಿ. ಅಪ್ಪಿ 1 ನಿಮಿಷ. ನೋಡಕ್ ಚೆನ್ನಾಗಿದೆಯಾ? ಐ ಲೈಕ್ ಯು. ಆಗೋಯ್ತು, ಬನ್ನಿ. ಥ್ಯಾಂಕ್ಸ್ ಮಾ, ಬಾಯ್. ರವಿ ನಾಯ್ಕ್ ಅಂತ. ರವಿ ನಾಯ್ಕ್ 17 ಅಂತ. ನೀವು ಯಾರು ಬರ್ಲೇ ಇಲ್ಲ. ಹುಡುಗಿ ಪಾಪ ಬಂದು ಕೊಡ್ತೀವಿ. ಅದು ನಿಮಗೆ ತಾನೇ ಕೊಡಕ್ ಬಂದಿದ್ದು. ಬಾಯ್ ಮಾ, ಬಾಯ್. ಅವಳಿಗೊಬ್ಳಿಗೆ ಕೊಡ್ತೀನಿ, ನಮಗೆ ಕೊಡೋದ ನೀವು ಅಂತ ಅಂದ್ಬಿಟ್ಲು ಗುರು. ಅಲ್ಲ, ನಾನು ಕೊಡಕ್ ಹೋದೆ, ಈಸ್ಕೊಳ್ಳಿಲ್ಲ ಅವರು. ಆಮೇಲೆ ಒಂದು ಹುಡುಗಿ ಪಾಪ ಈಸ್ಕೊಂಡು ಕೊಟ್ಟೆ. ಆಯ್ತು, ಕಂಪ್ಲೀಟ್, ಡೇರ್ ಕಂಪ್ಲೀಟ್. ಸೊ ಫೈನಲಿ ನಾವು ಲಾಸ್ಟ್ ಚಾಲೆಂಜಿಗೆ ಬಂದ್ ನಿಂತಿದೀವಿ ಗೈಸ್. ಈ ಚಾಲೆಂಜ್ ನ ಅವ್ರ ಕೈಲಿ ಮಾಡೋದಕ್ ಆಗಲ್ಲ, ಏನಂತೀರಾ ಗೈಸ್? 9 ಮಾಡ್ಬಿಟ್ಟಿದೀನಿ, ನೀನ್ ಒಂದೇನ್ ದೊಡ್ಡ ವಿಷಯನಾ? ಸೀರಿಯಸ್ಲಿ ಆಗಲ್ಲ ಗೈಸ್, ಆಗಲ್ಲ ಅಂದ್ರೆ ಆಗಲ್ಲ. ಈಗ ಏನು ಆ ಚಾಲೆಂಜ್ ಅಂದ್ರೆ, ಅಲ್ಲಿ 4 ನಾಯಿ ಮಲಗಿದಾವೆ ಗೈಸ್. ಸ್ವಲ್ಪ ಝೂಮ್ ಹಾಕೋ 4 ನಾಯಿನ. 4 ನಾಯಿ. ಆ 4 ನಾಯಲ್ಲಿ 1 ನಾಯಿನ ಮೇಲ್ಗಡೆ ಎತ್ತಿಡ್ಬೇಕು, ಎತ್ತಿಬಿಟ್ಟು ಕೆಳಗಡೆ ಮಲಗಿಸ್ಬಿಡ್ಬೇಕು. ಈ ಚಾಲೆಂಜ್ ಅಷ್ಟೇ ಗೈಸ್. ಹಲೋ, ಆ ನಾಯಿ ಭಯ ಆಗ್ಬಿಡುತ್ತೆ ನಮಗ್. ಮೊದ್ಲೇ ನಾಯಿ ಅಂದ್ರೆ ಭಯ. ಸೊ ಈ ಚಾಲೆಂಜ್ ಆಗುತ್ತಾ ಇಲ್ಲೇ ವಿಡಿಯೋ ಸ್ಟಾಪ್ ಮಾಡ್ತೀರಾ? ಇದ್ ಬಿಟ್ಟಿದ್ ನಿಮಗೆ
ಇಲ್ಲ ಸಣ್ಣ ನಾಯಿ ಆಗಿದ್ರೆ ಎತ್ಬೋದಿತ್ತು ಗೈಸ್, ಅದು ದೊಡ್ಡ ದೊಡ್ಡ ನಾಯಿಗಳು. ಬನ್ನಿ ನಾಯಿಗಳನ್ನ ನಿಮ್ಗೆ ಡೈರೆಕ್ಟ್ ಆಗಿ ತೋರಿಸ್ತೀನಿ ಬನ್ನಿ ಗೈಸ್. ಸೊ ಗೈಸ್ 10th ಚಾಲೆಂಜ್ ಅವ್ರ ಕೈಲಿ ಮಾಡಕ್ಕಾಗಿಲ್ಲ, ಅದನ್ನ ಜಸ್ಟ್ ಎಕ್ಸ್ಚೇಂಜ್ ಮಾಡ್ತಾ ಇದೀನಿ. ಇವಾಗ ಏನಿಲ್ಲ, ನನ್ನ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕಾ? ಎಷ್ಟು? 1 ಲೀಟರ್ ಹಾಕಿ ಸಾಕ್ತಾನೆ. ಬನ್ನಿ. ಹಾ ಓಕೆ, 1 ಲೀಟರ್ ಪೆಟ್ರೋಲ್ ಹಾಕಿಸ್ಬೇಕು. ಗಾಡಿ ಕೀ ಕೊಡಿ. ಅದೇನ್ ದೊಡ್ಡ ವಿಷಯನಾ? ಅಯ್ಯೋ, ಗಾಡಿ ಎಲ್ಲಿದೆ ನಿಮ್ದು? ₹100 ಈ ಡೇರು ಕಂಪ್ಲೀಟ್. ಬನ್ನಿ, ಎಲ್ಲಾ ಕಂಪ್ಲೀಟ್ ಮಾಡಿದೀನಿ ಗುರು. ಅದಕ್ಕೆ ಈ ವಿಡಿಯೋಗೆ 5000 ಲೈಕ್ಸ್ ಟಾರ್ಗೆಟ್ ಮಾಡಿ. ನೆಕ್ಸ್ಟ್ ಇವ್ರಿಗೆ ಆ ಚಾಲೆಂಜ್ ಕಂಪ್ಲೀಟ್ ಮಾಡಕ್ಕೆ ಬಿಡಲ್ಲ, ಹಂಗ್ ಮಾಡ್ಬಿಡ್ತೀನಿ ಇವ್ರನ್ನ. ಕಂಪ್ಲೀಟ್ ಆಯ್ತಾ ನಿಮ್ದು? ಹೇಳಿ ಮತ್ತೇನ್ ಕತೆ? ಮತ್ತೆ ಮಾಡ್ತೀರಾ? ಇನ್ನೊಂದ್ ಸ್ವಲ್ಪ ಚಾಲೆಂಜಸ್ ಕೊಡ್ಬೇಕಾ? ವಿಡಿಯೋ ಎಂಡ್ ಆಗೋಯ್ತು, ಎಂಡ್ ಮಾಡಿ ಗೈಸ್. ಇವಾಗ ಈ ಚಾಲೆಂಜ್ ಅಲ್ಲಿ ಒಂದ್ ಪ್ರಕಾರ ಇವರೇ ಸೋತ್ರು. ಅದ್ ನಾಯಿದ್ ಏನಾಯ್ತು ಅಂತ ಹೇಳಿದ್ರೆ, ನಾಯಿ ಒಂದೇ ಸರಿ ಬೊಳಕ್ ಸ್ಟಾರ್ಟ್ ಆಗ್ಬಿಡ್ತು. ಇವರೇ ಓಡ್ ಬಂದಿದ್ದಾರೆ. ಸೊ ಅದನ್ನ ನಾನು ಕಂಪ್ಲೀಟ್ ಮಾಡಕ್ ಆಗಲ್ಲ, ಅದನ್ನ ಅವರು ಎಕ್ಸ್ಚೇಂಜ್ ಮಾಡಿದ್ರು ಅಷ್ಟೇ. ಸೊ ಫ್ಯೂ ಲಾಕ್ಸ್ ಆಕ್ಚುಲಿ ಫಸ್ಟ್ ಹೇಳಿ ಚಾಲೆಂಜ್ ನನ್ನ ಕೈಲಿ ಮಾಡಕ್ ಆಗಲ್ಲ, ಬೇರೆ ಕೊಡಿ ಅಂತ ಅವರೇ ಕೇಳಿದಕ್ಕೆ ನಾನು ಒಂದ್ ಎಕ್ಸ್ಟ್ರಾ. ಹಲೋ, ನಾಯಿ ಹತ್ರ ಓಡೋದ್ಮೇಲೆ ಅಲ್ಲಿ ಹತ್ರ ಹೋದ್ಮೇಲೆ ಅಲ್ಲಿಂದ ನಾಯಿ ಅಂದ್ರೆ ಭಯ ಗೈಸ್, ಅದಕ್ಕೆ ನಾನು ಸ್ವಲ್ಪ ಭಯ ಇದ್ದವ್ರೆ ಚಾಲೆಂಜ್ ಕೊಟ್ಟವ್ರೆ. ಅದು ಬಿಟ್ಟು ನಾನು ಚಾಲೆಂಜ್ ನ ಎಕ್ಸ್ಚೇಂಜ್ ಮಾಡ್ತೀನಿ, ಬೇರೆ ಕೊಡ್ತೀನಿ ಅಂತ ಹೇಳಿಲ್ಲ. ಫಸ್ಟ್ ಈಸ್ ಫಸ್ಟ್. ಸೊ ಈ ಚಾಲೆಂಜ್ ನ ನೀವು ನೋಡಿದೀರಾ ಎಲ್ಲ, ನಾನು ತುಂಬಾ ಫುಲ್ ಫನ್ ಆಗಿರೋಂತಹ ಚಾಲೆಂಜ್ ನೇ ಕೊಟ್ಟಿದ್ದೀನಿ. ತುಂಬಾ ಎಂಜಾಯ್ ಮಾಡಿದೆ ನಾನು ಕೂಡ, ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ 5K ಲೈಕ್ಸ್ ಮಾಡಿದ್ರೆ ನೆಕ್ಸ್ಟ್ ವಿಡಿಯೋ ನನಗಿರುತ್ತೆ ರುಬ್ಬಿಸ್ಕೊಳ್ಳೋದು. ಸೊ ಓಕೆ ಬಾಯ್ಸ್, ಈ ವಿಡಿಯೋ ಇಷ್ಟ ಇದೆ ಅನ್ಕೊಂತೀನಿ. ನಿಮ್ಗೆ ಇಷ್ಟ ಆಗಿದ್ರಲ್ಲ ಲೈಕ್ ಕೊಡಿರಿ ಇವ್ರಿಗೆ ಕಳ್ಸಕ್ಕೋಸ್ಕರ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹುಷಾರಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.